ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ ಪಂಚ ಯೋಜನೆಗಳನ್ನು ಕೊಟ್ಟಿದೆ ರಾಜ್ಯದಲ್ಲಿ. ಶಕ್ತಿ ಇರ್ಬೋದು, ಆಮೇಲೆ ನೀವು ಈ ಉದ್ಯೋಗ ಭತ್ಯೆ ಕೊಡುವಂಥದ್ದು, ಮಹಿಳೆಯರ ರಕ್ಷಣೆಗೋಸ್ಕರ ಅಕ್ಕಿ ಕೊಡುವಂಥದ್ದು, ಹೀಗೆ ಒಂದು 5 ಯೋಜನೆಗಳನ್ನು ಕೊಟ್ಟಿದೆ. ಈಗ ನೀವು ಈ 5 ಯೋಜನೆಗಳು ಜನರಿಗೆ ಹೇಗೆ ಸಾರ್ಥಕ ಕಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ಅವರು ಪ್ರಾಮಿಸ್ ಮಾಡುವಾಗಲೇ ನಮಗೆ ಗ್ಯಾರಂಟಿ ಇತ್ತು, ಇದು 5 ಯೋಜನೆಗಳು ಪೂರ್ತಿ ಮಾಡ್ತಾರೆ ಎಂಬುದಾಗಿ. ಓಟ್ ಕೊಡೋ ಮೊದಲೇ ನಮಗೆ ಗ್ಯಾರಂಟಿ ಇತ್ತು. ಅದು ಮಾಡಿ ಕೂಡ ತೋರಿಸಿದ್ರು ಅವರು, ಆದಷ್ಟು ಬೇಗನೆ, ತಡವೂ ಮಾಡಲಿಲ್ಲ. ಮತ್ತು ಅದಲ್ಲದೆ ಅದಕ್ಕಾಗಿ ಅತಿ ಹೆಚ್ಚಾದ ಒಂದು ಏನು ಪ್ರತಿರೋಧಗಳನ್ನು ಈವನ್ ಸರ್ಕಾರ ಕೂಡ ಎದುರಿಸಬೇಕಾಯಿತು. ಅದನ್ನು ಎದುರಿಸಿ ಯೋಜನೆಗಳನ್ನು ಅವರು ಪೂರ್ತಿ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ 3 ಯೋಜನೆಯ ಫಲಾನುಭವಿ ನಾನಾಗಿದ್ದೇನೆ. ಒಂದನೇದು ಬಸ್, ಸರ್ಕಾರಿ ಬಸ್. ಎಲ್ಲದರೂ ನಾನು ಸರ್ಕಾರಿ ಬಸ್ಸಲ್ಲೇ ಹೋಗ್ತಾ ಇದ್ದವಳು. ಎಲ್ಲೆಲ್ಲ ನನಗೆ ಸಾಧ್ಯವಿದೆ ಅಷ್ಟು ನಾನು ಸರ್ಕಾರಿ ಬಸ್ಸುಗಳನ್ನು ಉಪಯೋಗಿಸ್ತಿದ್ದೆ. ಏಕೆಂದರೆ ನಮ್ಮ ಹಕ್ಕು ಅದು. ಸರ್ಕಾರಿ ಬಸ್ಸುಗಳನ್ನು, ಸರ್ಕಾರಿ ಏನು ವ್ಯವಸ್ಥೆಗಳು ನಮಗೆ ಮಾಡಿಕೊಟ್ಟಿದೆ ಅದನ್ನು ನಾವು ಅನುಭವಿಸಲೇಬೇಕು. ಸರ್ಕಾರಿ ಏನು ಫಲಗಳನ್ನು ನಾವು ದೂರವಿಡುವುದು ಅದು ನಾವು ಮಾಡುವಂಥ ತಪ್ಪು. ಅದರೊಂದಿಗೆ ಈಗ ಮೊದಲ ಬಾರಿ ನಾನು ಬಸ್ ಹತ್ತು ಕುಳಿತಾಗ ಟಿಕೆಟ್ ಇಲ್ಲದೆ ಒಂದು ಸಂಚರಿಸುವಾಗ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ, ಇದು ನನ್ನ ಹೃದಯದ ಮಾತನ್ನು ಹೇಳ್ತಾ ಇದ್ದೇನೆ, ಮೊದಲ ಬಾರಿಗೆ ನಾನು ಯೋಚಿಸಿದೆ, ನಾನು ಭಾರತೀಯ ಮಹಿಳೆ, ಇಲ್ಲೂ ನಮ್ಮ ಈ ದೇಶದಲ್ಲಿ ನಮಗೆ ಗೌರವ ಇದೆ ಎಂಬುದಾಗಿ ನನಗೆ ಮೊದಲ ಬಾರಿಗೆ ತುಂಬ ಪ್ರೌಡ್ ಫೀಲ್ ಆಯಿತು. ನಿಜವಾಗಿದ್ದು ನಾನು ಹೇಳ್ತಿದ್ದೇನೆ. 1ನೇ ವಿಷಯ. 2ನೇ ಫಲಾನುಭವಿ ನನಗೆ 2,000 ರೂಪಾಯಿ ಬರುವಂಥದ್ದು. ನನಗೆ ಖರ್ಚು ವೆಚ್ಚಕ್ಕೆ ಕೊಡುವವರು ನಮ್ಮ ಕುಟುಂಬದಲ್ಲಿ ಇದ್ದಾರೆ. ಓಕೆ, ನಾನು ದುಡಿಯುವವಳಲ್ಲ, ಆದರೂ ಕೂಡ ನನ್ನ ಖರ್ಚು ವೆಚ್ಚಕ್ಕೆ ಕೊಡುವವರು ಇದ್ದಾರೆ. ಆದರೆ ಈಗ ಹಿಡ್ಕೋ 2,000 ರೂಪಾಯಿ ತಿಂಗಳಿಗೆ ಅಂತ, ಅದು ಕೊಡುವ ಒಂದು ಖುಷಿಯೇ ಬೇರೆ. ಅದು ನಮ್ಮ ಹಣ. ಖರ್ಚಿಗೆ ಕೊಡುವ ಹಣ ಬೇರೆ, ಈಗ ಇಟ್ಕೋ 2,000 ನಿನಗೆ ಎಂಬುದಾಗಿ ಕೊಡೋದು ಅದು ಬೇರೆ. ಈಗ ನಿನಗೆ ಅಂತದ್ದು, ಅದು ಬಡವಳಾಗಲಿ ಶ್ರೀಮಂತಳಾಗಲಿ, ಹಣ ಇರುವವಳಾಗಲಿ, ದುಡಿಮೆ ಇರುವವಳಾಗಲಿ, ಇಲ್ಲದಿರುವವಳಾಗಲಿ, ಹೆಣ್ಣು ಯಾವಾಗಲೂ ಹಣ ಕೈಯಲ್ಲಿ ಹಿಡ್ಕೊಳ್ಳೋದು ಖರ್ಚಿಗೆ ಮಾತ್ರ. ಆ ಖರ್ಚು ಒಮ್ಮೊಮ್ಮೆ ಹೆಣ್ಣಿಗೆ ಖರ್ಚಿಗಿದ್ದರೂ ಕೂಡ ಏನು ಹಿಂದಿನ ಜನರು ಹೇಳ್ತಾಯಿದ್ರು, ತಲೆಗೆ ಹೇಳಿದರೆ ಕಾಲಿಗೆ ಬರುವುದಿಲ್ಲ, ಕಾಲಿಗೆ ಹೇಳಿದರೆ ತಲೆಗೆ ಬರುವುದಿಲ್ಲ ಅಂತ. ಹೀಗೆ ಖರ್ಚಿನ ಹಣ ಅಂದರೆ ಅದು ನೀನು ಇಟ್ಟುಕೋ ಎಂದು ಕೊಡುವ ಹಣ ಅದು ಅವಳದ್ದು. ಅವಳು ಹೇಗೆ ಬೇಕಾದರೆ ಅದನ್ನು ಖರ್ಚು ಮಾಡಲು ಅವಳು ಸ್ವತಂತ್ರಳು. ಇದು ಒಂದು ವಿಷಯ. ಮತ್ತು ನನಗೆ 4-5 ತಿಂಗಳವರೆಗೆ ಗೃಹಲಕ್ಷ್ಮಿ ಬರಲಿಲ್ಲ, ನೋಡ್ತಾ ಇದ್ದೆ. ಆದರೂ ಬರ್ತದೆಂದು ಗೊತ್ತಿತ್ತು. ಏಕೆಂದರೆ ಏನಾದರೂ ಇಷ್ಟು ದೊಡ್ಡ ಕಾರ್ಯ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಎಂಬುದಾಗಿ ನನಗೆ ಧೈರ್ಯ ಇತ್ತು. ಆದರೆ ಕಳೆದ ಜಾನ್ವರಿ ತಿಂಗಳಲ್ಲಿ ಒಟ್ಟಿಗೆ 5 ಸಲ 2,000 ಒಂದೇ ತಿಂಗಳಲ್ಲಿ 2,000 ಬಂತು. ನಂತರ ಫೆಬ್ರವರಿ ತಿಂಗಳಲ್ಲಿ ಬಂತು, ನಂತರ ಈಗ ಮಾರ್ಚಲ್ಲಿ ಬಂತು. ಒಟ್ಟು 7 ತಿಂಗಳು ಏನು ಹೇಳಿದ್ದಾರೆ ಅದನ್ನು ಅದು ಬಂದಿದೆ. 2ನೇ ವಿಷಯ. 3ನೇದು ವಿದ್ಯುತ್. ವಿದ್ಯುತ್ ಕೂಡ ಫ್ರೀ ಬಂದಿತ್ತು. ಎಷ್ಟರವರೆಗೆ ನಾವು ಅದನ್ನು ಅಷ್ಟೇ ಬಳಕೆ ಮಾಡಿದ್ದೇವೆ ಅಷ್ಟರವರೆಗೆ ಅದು ನಮಗೆ ಫ್ರೀ ಬಂತು. ಅದರ ಒಂದು ಸಂತೋಷ ನಮಗೆ, ಸರ್ಕಾರ ನಮ್ಮನ್ನು ಗಮನಿಸ್ತಾ ಇದೆ ನಮ್ಮನ್ನು ಎಂಬುದಾಗಿ ಒಂದು ಸಂತೋಷ. ಮತ್ತು ಸರ್ಕಾರದಿಂದ ಅವರು ನಮಗೆ ಕೊಡುವಾಗ ಹೇಳಿದ್ದೇನು, ನಾವು ಜನರಿಗೆ ವಂಚಿಸುವ ದುಡ್ಡನ್ನು ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಹೇಗೆ ವಂಚಿಸ್ತಾ ಇದೆ, ಆ ದುಡ್ಡಿನಿಂದಲೇ ನಾವು ಜನರಿಗೆ ಕೊಡುವುದಂತ. ಅದು ನಮ್ಮದೇ ಹಣ. ಸರ್ಕಾರ ನಮಗಾಗಿ ಏನು ಹೆಚ್ಚಾಗಿ ಕೊಡ್ತಾ ಇಲ್ಲ, ಅದು ಯಾವುದು ನಮಗೆ ಬೇಕಿತ್ತು ಅದನ್ನು ನಮಗಾಗಿ ಕೊಡ್ತಾ ಇದೆ. ನಮ್ಮದೇ ಹಣವನ್ನು ನಮಗೆ ಕೊಡ್ತಾ ಇದೆ. ಯಾರು ನಮ್ಮ ಹಣವನ್ನು ನಮ್ಮಿಂದ ಕಸೀತಿದ್ರೋ ಅದನ್ನು ನಮಗೆ ಕೊಡಲಾಗ್ತಿದೆ ಅಷ್ಟೇ, ಬೇರೆ ಏನಲ್ಲ. ಇನ್ನೂ ಕೂಡ 1 ಲಕ್ಷ ಕೊಡ್ತದೆ ಎಂಬುದಾಗಿ ಸರ್ಕಾರ ಈಗ ಹೇಗೆ ಹೇಳಿದೆ ಅದರ ಮೇಲೆ ಪೂರ್ತಿ ಧೈರ್ಯ ನಮಗೆ ಇದೆ. ಅದಕ್ಕಾಗಿ ಕಾಂಗ್ರೆಸ್ಸಿಗೆ ನಮ್ಮ ಓಟ್. ಮತ್ತು ಕಾಂಗ್ರೆಸ್ ಸರ್ಕಾರವೇ ಬರಬೇಕು ಕೇಂದ್ರದಲ್ಲಿ ಕೂಡ. ಮತ್ತು ವಿದ್ಯಾವಂತರು ನಮ್ಮನ್ನು ಆಡಳಿತ ನಡೆಸಬೇಕು, ವಿದ್ಯಾವಂತರು ನಮ್ಮನ್ನು ಆಳಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.